ಸಿಂಹರಾಶಿಯವರಿಗೆ ನೋಡೋದಾದ್ರೆ ಹೇಗಿದೆ ಡಿಸೆಂಬರ್ ಸಿಂಹರಾಶಿಯವರಿಗೆ ಮೊದಲಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಡ್, ಎರಡನೆಯದು ಬಂದು ಅವರ ಕುಟುಂಬ ಜೀವನ, ಮೂರನೆಯದು ಬಂದು ಅವರ ಪ್ರೊಫೆಷನ್ ಅಂತ. ಸೊ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಮೇಜರ್ ಹೆಲ್ತ್ ಇಶ್ಯೂಸ್ನ ತೋರಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ ಬೇಕಂಗಾರೆ ಸಿಂಹರಾಶಿಯವರಿಗೆ. ಖಂಡಿತ ಎಚ್ಚರಿಕೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿರುವಂಥ ಸಮಯ ಇದು. ಓಕೆ, ಅಂದರೆ ಯಾವ ರಿಲೇಟೆಡ್ ಅಂತ ಹೇಳೋಕ್ಕಾಗುತ್ತಾ ಮ್ಯಾಮ್? ಇದು ಯಾವ ರಿಲೇಟೆಡ್ ಅಂದರೆ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ಬೋದು. ಹಾಗೆಯೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ವಾರದಲ್ಲಿ ಅದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಅಂದರೆ ಸೂಕ್ಷ್ಮವಾದಂಥ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕು. ಹೌದು, ಸೂಕ್ಷ್ಮವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಪರಿಹಾರವನ್ನು ಖಂಡಿತ ಮ್ಯಾಮ್, ಖಂಡಿತ. ರಿಲೇಶನ್ಶಿಪ್ ವಿಚಾರಕ್ಕೆ ನೀವೇನು ಮಾಡ್ತಿದ್ದೀರಾ ಈ ಸಮಯದಲ್ಲಿ, ಇದನ್ನು ನೀವು ನೋಡ್ಕೊಳ್ಳಿ ಫಸ್ಟ್. ಯಾಕೆ ಅಂತ ಹೇಳಿದ್ರೆ, ನಿಮಗೆ ದುಡ್ಡೇ ಮುಖ್ಯನಾ, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಕುಟುಂಬ ಮುಖ್ಯನಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ನೀವು ಈ ಟೈಮಲ್ಲಿ ತುಂಬ ಸ್ಟಿಂಜಿ ಆಗಿರ್ತೀರ, ಗ್ರೀಡಿ ಆಗಿರ್ತೀರ, ಜುಗ್ಗತನ ಹಾಗೆಯೇ ಒಂದು ಆಸೆ ಬುರುಕತನೂ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಸಂಸಾರದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದಟ್. ನಿಮ್ಗೆ ಇರಲಿ, ದುಡ್ಡು ಎಲ್ಲರಿಗೂ ಬೇಕು, ಸೊ ದುಡ್ಡು ಬೇಡ ಅಂತ ಹೇಳೋರು ಯಾರೂ ಇಲ್ಲ. ಆದರೆ ನಿಮ್ಮ ಕುಟುಂಬನ, ನಿಮ್ಮ ಹಣವನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಅಂತ. ಸೊ ಎಸ್, ನೆಕ್ಸ್ಟು ಜಾಬ್ ಅಂತ ಬಂದಾಗ, ಕರಿಯರ್ ಅಂತ ಬಂದಾಗ ಹೇಗಿದೆ? ಕೆರಿಯರ್ ವಿಚಾರಕ್ಕೆ ಬಂದಾಗ ನಿಮಗೆ ಸಿಕ್ಕಾಪಟ್ಟೆ ಫೋಕಸ್ ಇದೆ ಕರಿಯರ್ ಮೇಲೇ ಫೋಕಸ್ ಇರೋದಕ್ಕೆ ಈಗ ಕುಟುಂಬ ಜೀವನದಲ್ಲಿ ಎಚ್ಚರಿಕೆಯನ್ನು ತಗೊಳ್ಬೇಕಾಗಿದೆ. ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ನೀವು ಮಾಡುವಂಥ ಕೆಲಸಕ್ಕೆ ಹಣ ಕೂಡ ಬರ್ತಿದೆ, ಬಟ್ ನಿಮಗೆ ಬರ್ತಾ ಇರೋ ಹಣದ ಕಡೆ ಕೂಡ ಗಮನ ಇಲ್ಲ. ನೀವು ಹಣ ನೋಡ್ತಾ ಇಲ್ಲ, ಇನ್ನೂ ಬೇಕು ಅಂಥೇಳಿ ನಿಮ್ಮ ಪೂರ್ತಿ ಕಾನ್ಸಂಟ್ರೇಷನ್ ಅಥವಾ ನೇಮ್ ಇರ್ಬೋದು, ಫೇಮ್ ಇರ್ಬೋದು, ಅಥವಾ ನಿಮ್ಮ ಹಣ ಇರ್ಬೋದು, ಬೇಕಾಗಿ ಬಂದಿರೋದ್ರ ಕಡೆ ನೋಡದೆ ಬರದೇ ಇರೋದ್ರ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಕೆಲವು ಸರಿ ನೀವು ಸರಿಯಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ ಅಂತ. ಖಂಡಿತ. ಸೊ ರೆಮಿಡಿ ಅಂತ ಬಂದರೆ ಸಿಂಹರಾಶಿಯವರಿಗೆ ಏನು ಈ ತಿಂಗಳು ನೀವು ಸಜೆಸ್ಟ್ ಮಾಡ್ತೀರಾ ಅಂತ? ಸಿಂಹರಾಶಿಯವರಿಗೆ ರೆಮಿಡಿ ಅಂತ ಬಂದಾಗ ನಾನು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಷ್ಣುವಿನ ದೇವಸ್ಥಾನವನ್ನು ಹೋಗಿ ದರ್ಶನ ಮಾಡ್ಕೊಂಡು ಬರೋದನ್ನ ಇಲ್ಲಿ ತುಂಬ ಮುಖ್ಯ ಅಂತ ಹೇಳ್ತೀನಿ. ಅದನ್ನು ಬಿಟ್ಟರೆ ಹೆಸರು ಕಾಳು ಮತ್ತು ಹಸಿರು ವಸ್ತ್ರವನ್ನು ದಾನ ಮಾಡೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಓಕೆ, ಹಸಿರು ವಸ್ತ್ರದ ದಾನವನ್ನು ಮಾಡಬೇಕು.